ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ತುಂಬಾ ಚೆನ್ನಾಗಿ ಹೋಯ್ತು ಅನ್ಕೊಳ್ತೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನಪ್ಪಾ ನೋಡ್ತೀವಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ತಿಳ್ಕೊಳ್ತೀವಿ. ಅದಿಲ್ಲದೆ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ರಿಕ್ಯಾಪು ಮಾಡೋಣ. ಅದ್ರ ಜೊತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳ್ತೀನಿ. ನಿಮ್ಗೆ ಚೆನ್ನಾಗಿ ನೆನಪಲ್ಲಿದೆ ನಾನು ಅನ್ಕೊಳ್ತೀನಿ, ಭಾವಿಸ್ಕೊಳ್ತಾ. ಅಂದ್ರೆ ಪ್ರೆಸೆಂಟ್ ಟೆನ್ಸು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಚೆನ್ನಾಗಿ ರೀಕ್ಯಾಪ್ ಮಾಡಿರ್ತೀರಾ ನಾನು ಅನ್ಕೊಳ್ತೀನಿ. ಬಿಫೋರ್ ದಟ್ ದೇರ್ ಇಸ್ ಅ ಸ್ಮಾಲ್ ಕೋಟ್ ರಿಟನ್ ಆನ್ ದಿ ಬೋರ್ಡ್. ಸ್ಟೇ ಕಮಿಟೆಡ್ ಟು ಯೋರ್ ಪರ್ಪಸ್. ನಮ್ಮ ಜೀವನದಲ್ಲಿ ಏನ್ ಒಂದು ಪರ್ಪಸ್ ನಾವು ಏನೇ ಒಂದು ವಿಷಯ ನಾವು ಸಾಧಿಸ್ಬೇಕು, ಯಾವ ಒಂದು ವಿಷಯ ನಾವು ಮಾಡ್ಬೇಕು ಅಂತಿದೀವೋ ಅದಕ್ಕೆ ನಾವು ಕಮಿಟೆಡ್ ಆಗಿರ್ಬೇಕು. ಅಂದ್ರೆ ಅದು ಮುಗಿಸೋಕ್ ತನಕ ನಾವು ಅದನ್ನ ಬಿಡೋಂಗಿಲ್ಲ. ಬಿ ಪರ್ಸಿಸ್ಟೆಂಟ್ ವಿತ್ ಅ ಸ್ಪಿರಿಟ್ ಆಫ್ ನೋ ಲುಕಿಂಗ್ ಬ್ಯಾಕ್. ಅಂದ್ರೆ ಇವತ್ ನಾನ್ ಒಂದ್ ಪ್ರಯತ್ನ ಹಾಕ್ತಿದ್ದೀನಿ ಅಂದ್ರೆ ಪ್ರತಿಯೊಂದ್ ದಿನನೂ ಆ ಒಂದ್ ವಿಷಯಕ್ಕೆ ಆ ಪ್ರಯತ್ನನ ನಾನು ಬಿಡದೆ ಮಾಡ್ಬೇಕು. ಇವತ್ತೊಂದ್ ದಿನ ಮಾಡ್ತೀನಿ, ಇಲ್ಲ ನಾಳೆ ನನ್ಗೆ ಸಾಕಾಯ್ತು ಮ್ಯಾಮ್ ಮಾಡೋದಿಲ್ಲ, ಒಂದಿನ ರೆಸ್ಟ್ ತಗೋಬಿಟ್ಟು ಅದಾದ್ಮೇಲೆ ಡೇ ಆಫ್ಟರ್ ಟುಮಾರೋ ಲೆಟ್ ಮೀ ಬಿಗಿನ್ ದ ಟಾಸ್ಕ್ ಆ ತರ ಹೇಳೋಂಗಿಲ್ಲ. ಒಂದ್ ವಿಷಯ ನಾನು ಶುರು ಮಾಡ್ಬಿಟ್ರೆ ಅದಕ್ಕೆ ಏನ್ ಎಫರ್ಟ್ ನಾನು ಇವತ್ತು ಹಾಕ್ತೀನೋ ಅದೇ ಎಫರ್ಟ್ ಪ್ರತಿ ಒಂದ್ ದಿನ ನಾನು ಹಾಕ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಯಾವ್ದೇ ಒಂದಿನ ಇದು ಯಾಕಪ್ಪ ನಾನು ಮಾಡ್ಬೇಕು, ಬಿಟ್ಬಿಡೋಣ, ಸಾಕಾಯ್ತು ಅಂತ ಹೇಳೋಂಗಿಲ್ಲ. ಯು ನೀಡ್ ಟು ಬಿ ಕಮಿಟೆಡ್. ಆ ಒಂದು ವಿಷಯ ನಿಮ್ಮಲ್ಲಿ ಆ ಕಮಿಟ್ಮೆಂಟ್ ಅನ್ನೋದು, ಆ ಪರ್ಸಿಸ್ಟೆನ್ಸಿ ಅನ್ನೋದು ಬಂತಂದ್ರೆ ನೀವ್ ಯಾವ್ದೇ ಒಂದು ವಿಷಯನ ಸುಲಭವಾಗಿ ಮುಗಿಸ್ಬಿಡ್ತೀರಾ. ಅದಲ್ಲದೆ ಆ ಒಂದು ವಿಷಯ ನಿಮ್ಮಲ್ಲಿ ಕೊಡೋ ಒಂದು ಕಾನ್ಫಿಡೆನ್ಸ್ ಆಗಿರ್ಲಿ, ಒಂದು ಸಂತೋಷ, ಅದು ಬೇರೆ ಯಾವುದು ಕೊಡೋದಿಲ್ಲ. ಸೊ ವಿತ್ ದಿಸ್ ಗುಡ್ ನೋಟ್ ವಿ ವಿಲ್ ಸ್ಟಾರ್ಟ್ ಟುಡೇಸ್ ಸೆಷನ್ 6th English perfect tense. ಓಕೆ, ಈ ಒಂದು ಟೆನ್ಸ್ನ ನಾನೊಂದು ಕತೆ ಮೂಲಕ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಕತೆನಾ? ಹೇಗೆ ಮ್ಯಾಮ್? ಈ ಕತೆ ಓದಿದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಹೌದಾ? ಅದ್ ಹೇಗಿರತ್ತೆ ಮ್ಯಾಮ್? ನಮ್ಗೆ ಗೊತ್ತಿಲ್ವಲ್ಲ. ಖಂಡಿತ ನಿಮ್ಮೆಲ್ಲರಿಗೂ ತಿಳಿಸೋಕ್ಕೋಸ್ಕರನೇ ಈ ಒಂದು ಕತೆನ ನಾನು ತೋರಿಸ್ತಿರೋದು. I've been feeling tired lately, so I've decided to take a break. ನನಗೆ ಸಾಕಷ್ಟು ಟಯರ್ಡ್ ಆಗ್ಬಿಟ್ಟಿದೆ ಅಂತ ನನ್ಗೊಂಥರ ಚಿಂತೆ ಬಂದ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂದ್ರೆ ನಾನೊಂದು ಬ್ರೇಕ್ ತಗೊಳ್ಳೋಣ ಅಂತ ನಾನೊಂದು ಡೆಸಿಷನ್ ನಾನು ತಗೊಂಡೆ. ಐ ಹ್ಯಾವ್ ಕ್ಯಾನ್ಸಲ್ಡ್ ಆಲ್ ಮೈ ಪ್ಲಾನ್ಸ್ ಅಂಡ್ ಐ ಹ್ಯಾವ್ ಬೀನ್ ಸ್ಪೆಂಡಿಂಗ್ ಟೈಮ್ ಅಟ್ ಹೋಮ್. ಎಲ್ಲ ಪ್ಲಾನ್ಸ್ನು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಅದಿಲ್ಲದೆ ನಾನು ಮನೇಲೆ ಟೈಮ್ನ ಹೆಚ್ಚಾಗಿ ಸ್ಪೆಂಡ್ ಮಾಡ್ತಿರೋದು. ಐ ಹ್ಯಾವ್ ರೆಡ್ ಅ ಫ್ಯೂ ಬುಕ್ಸ್, ವಾಚ್ ಸಮ್ ಮೂವೀಸ್ ಅಂಡ್ ಹ್ಯಾವ್ ಈವನ್ ಟ್ರೈಡ್ ಕುಕಿಂಗ್ ನ್ಯೂ ರೆಸಿಪೀಸ್. ಇದೆಲ್ಲ ನಾನು ಒಂದು ಬ್ರೇಕ್ ತಗೋಬೇಕಂತ ಪ್ಲಾನ್ ಮಾಡಿದ್ನಲ್ಲ, ಅದ್ರ ಬದಲು ನಾನು ಸಿಕ್ಕಿರೋ ಟೈಮಲ್ಲಿ ನಾನು ಏನೆಲ್ಲ ಮಾಡ್ಬೋದು ಅಂದ್ಕೊಂಡೆ. ಕೆಲವು ಪುಸ್ತಕಗಳನ್ನ ಓದ್ಬೋದು, ಕೆಲವು ಮೂವೀಸ್ನ ನಾನು ನೋಡಿದೆ. ಅದು ಮಾತ್ರ ಅಲ್ಲದೆ ಹೊಸ ಹೊಸ ಊಟ ಅದನ್ನ ಟ್ರೈ ಮಾಡೋಣ ಅಂತಾನು ನಾನು ಅನ್ಕೊಂಡೆ. ಮೈ ಫ್ರೆಂಡ್ಸ್ ಹ್ಯಾವ್ ಬೀನ್ ಸಪೋರ್ಟಿವ್ ಅಂಡ್ ವಿ ಬೀನ್ ಚಾಟಿಂಗ್ ಅಲಾಟ್. ನನ್ನ ಗೆಳೆಯರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದಿಲ್ಲದೆ ನಾವು ಜಾಸ್ತಿ ಹೆಚ್ಚಾಗಿ ಇದ್ರ ಬಗ್ಗೆ ನಾವು ಮಾತಾಡ್ತಾನೆ ಇದೀವಿ. ಇಟ್ಸ್ ಬೀನ್ ಗ್ರೇಟ್ ಟು ರಿಲ್ಯಾಕ್ಸ್ ಅಂಡ್ ರೀಚಾರ್ಜ್. ಒಂಥರ ಒಂದು ಒಳ್ಳೇದಾಗಿ ಅನ್ಸತ್ತೆ. ಸ್ವಲ್ಪ ಹೊತ್ತು ಒಂದು ರೆಸ್ಟ್ ತಗೊಳ್ಳೋದು, ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಒಂದು ರೀತಿಯಾಗಿ ಇಟ್ ವಿಲ್ ಗಿವ್ ಒಂಥರ ಅದು ಎನರ್ಜಿ ಕೊಡ್ತಿದೆ. ಮುಂದೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರತ್ತೆ ಅನ್ನೋ ಒಂದು ಚಿಂತೆ ನನ್ನ ಮನಸ್ಸಲ್ಲಿ ಬರ್ತಿದೆ. ಐ ಹ್ಯಾವ್ ರಿಯಲೈಸ್ ದಟ್ ಸಮ್ ಟೈಮ್ಸ್ ಇಟ್ಸ್ ಓಕೆ ಟು ಸ್ಲೋ ಡೌನ್ ಅಂಡ್ ಟೇಕ್ ಕೇರ್ ಆಫ್ ಒನ್ ಸೆಲ್ಫ್. ಇದೊಂದು ಕತೆ ನಮ್ಮೆಲ್ಲರಿಗೂ ಒಂದು ಸ್ಟೋರಿ ರೀತಿಯಾಗಿ ನೋಡದೆ ನಮ್ ರಿಯಲ್ ಲೈಫ್ಗೂ ಇದು ನಾವು ಅಪ್ಲೈ ಮಾಡ್ಕೊಬಹುದು ಅಲ್ವಾ? ಯಾಕಂದ್ರೆ ಯಾವುದೇ ಒಂದು ವಿಷಯನ ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಮ್ಗೆ ಆ ವಿಷಯದಲ್ಲಿ ಇರೋ ಆಸೆನೋ ಆ ಭರವಸೆ ಕಮ್ಮಿ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಒಂದು ಬ್ರೇಕೋ ರಿಲ್ಯಾಕ್ಸೇಷನೋ ಖಂಡಿತ ಬೇಕು. ಯಾರೇ ಇದ್ರೂ ಮನುಷ್ಯರು ತಾನೆ, ಖಂಡಿತ ಒಂದು ರಿಲ್ಯಾಕ್ಸೋ ಒಂದು ಬ್ರೇಕ್ ಖಂಡಿತ ಬೇಕೇ ಇರತ್ತೆ ಅಲ್ವಾ? ಸೊ ಈ ಒಂದು ವಿಷಯ ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಮುಂದೆ ಯಾವ್ದಾದ್ರು ಒಂದು ಹೊಸ ವಿಷಯ ಪ್ರಯತ್ನ ಮಾಡುವಾಗ ಅದು ಚೆನ್ನಾಗಿ ಬರುತ್ತೆ. ಅದಿಲ್ಲದೆ ಆ ಮೈಂಡ್ ವುಡ್ ಬಿ ಕಾಮ್ ಸೊ ದಟ್ ವಿಲ್ ಬಿ ಕಂಪ್ಲೀಟ್ ದ ಟಾಸ್ಕ್ ಸಕ್ಸಸ್ಫುಲಿ. ಸೊ ಈ ಒಂದು ವಿಷಯನ ನಾನು ರಿಯಲೈಸ್ ಮಾಡಿದ್ದೀನಿ. ಇಟ್ಸ್ ಓಕೆ ಟು ಸ್ಲೋ ಡೌನ್ ಅಂಡ್ ಟೇಕ್ ಕೇರ್ ಆಫ್ ಒನ್ ಸೆಲ್ಫ್. ಈ ಸ್ಟೋರಿಯಲ್ಲಿ ಏನ್ ಮ್ಯಾಮ್ ಹೇಳ್ತಿದ್ದೀರಾ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ? ಯಾವ ಸೆಂಟೆನ್ಸ್ ಗಳೆಲ್ಲ ಆ ತರ ಇದೆ?
ಐ ಹ್ಯಾವ್ ಬೀನ್ ಫೀಲಿಂಗ್, ಸೊ ಐ ಹ್ಯಾವ್ ಡಿಸೈಡೆಡ್ ಈ ಒಂದು ಈ ಎರಡು ಪದಗಳು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಹೇಗೆ ಗೊತ್ತಾಗತ್ತೆ ಅದೆಲ್ಲ ನಾನು ಎಕ್ಸ್ಪ್ಲನೇಷನ್ ಮೂಲಕ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಯಾವ್ದೆಲ್ಲ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ನೀವು ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ, ಆಯ್ತಾ? ಇಲ್ಲಾಂದ್ರೆ ನೋಟ್ ಡೌನ್ ಮಾಡ್ಕೊಳ್ಬಹುದು. ಐ ಹ್ಯಾವ್ ರೆಡ್ ಅಂತಿದೆಯಲ್ಲ, ಐ ಹ್ಯಾವ್ ರೆಡ್. ನಾನ್ ಕೆಲವು ಪುಸ್ತಕಗಳನ್ನ ಓದಿದ್ದೀನಿ. ವಾಚ್ಡ್ ಸಮ್ ಮೂವೀಸ್, ವಾಚ್ಡ್ ಅಂತ ಕೆಲವೊಬ್ರು ಹೇಳಿದ್ದಾರೆ. ವಾಚ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಆಗ್ಬಿಡುತ್ತೆ. ಹ್ಯಾವ್ ಇವನ್ ಟ್ರೈಡ್, ಪ್ರಯತ್ನ ಮಾಡಿದ್ದೀನಿ. ಮೈ ಫ್ರೆಂಡ್ಸ್ ಹ್ಯಾವ್ ಬೀನ್ ಸಪೋರ್ಟಿವ್, ನನ್ನ ಗೆಳೆಯರು ನನ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹ್ಯಾವ್ ಬೀನ್ ಸಪೋರ್ಟಿವ್. We have been chatting a lot. It's been great to relax and recharge. I have realized that sometimes it's okay to slow down and take care of oneself. So, ಈ ಅಂಡರ್ಲೈನ್ ಮಾಡಿರೋದು ಐ ಹ್ಯಾವ್ ಕ್ಯಾನ್ಸಲ್, ವೆರಿ ಗುಡ್. ಇದೊಂದು ಬಿಟ್ಬಿದ್ದೀನಿ ಅಂತ ಕೆಲವು ಸೆಂಟರ್ ಇಂದ ಆನ್ಸರ್ಸ್ ಬಂದಿದೆ. ವೆರಿ ನೈಸ್. ಐ ಹ್ಯಾವ್ ಕ್ಯಾನ್ಸಲ್ಡ್ ಆಲ್ ಮೈ ಪ್ಲಾನ್ಸ್ ಅಂಡ್ ಹ್ಯಾವ್ ಬೀನ್ ಸ್ಪೆಂಡಿಂಗ್. ಐ ಹ್ಯಾವ್ ಕ್ಯಾನ್ಸಲ್ಡ್ ಅನ್ನೋದು ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಯಾಕೆ ಅದನ್ನೆಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ, ಹೇಗ್ ನಮ್ಗೆ ಗೊತ್ತಾಗತ್ತೆ? ಈ ಒಂದು ಡೌಟ್ ನಿಮ್ಮಲ್ಲಿ ಎಲ್ಲರಿಗೂ ಇರತ್ತಲ್ಲ. ಎಷ್ಟು ಯಾಕೆ ಈ ವರ್ಡ್ಸ್, ನಾನು ಕೆಲವು ವರ್ಡ್ಸ್ ಮಾತ್ರನೇ ಅಂಡರ್ಲೈನ್ ಮಾಡಿದ್ದೀನಿ, ಆ ಕೆಲವು ವರ್ಡ್ಸ್ ಮಾತ್ರನೇ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಗ್ ಮ್ಯಾಮ್ ಗೊತ್ತಾಗತ್ತೆ? ಅನ್ನೋದನ್ನ ನಾನು ಹೇಳ್ತೀನಿ ಈಗ ಒಂದೊಂದಾಗಿ. ಸೊ ಅಂಡರ್ಲೈನ್ ಮಾಡಿರೋ ವರ್ಡ್ಸ್ ಎಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿದೆ. ಹೇಗೆ ಗೊತ್ತಾಗತ್ತೆ ನನ್ಗೆ ಅಂದ್ರೆ, ಒಂದ್ ಕೆಲಸವಾದದ್ದು ಸ್ವಲ್ಪ ಹೊತ್ತು ಮುಂಚೆ ಕಂಪ್ಲೀಟ್ ಆಗಿದೆ, ಸ್ವಲ್ಪ ಹೊತ್ತು ಮುಂಚೆನೆ ಕಂಪ್ಲೀಟ್ ಆಗಿದೆ ಅಂತ ಹೇಳುವಾಗ ಅದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಸಮೀಪದಲ್ಲೇ ಅದು ಮುಗ್ದಿರೋದು. ಆಕ್ಷನ್ complete, the immediate past. The class has begun some time ago. ಸ್ವಲ್ಪ ಹೊತ್ತು ಮುಂಚೆ ಕ್ಲಾಸ್ ಆಗಿರೋದು ಶುರುವಾಗಿದೆ. has begin ಅಲ್ಲ, has begun. Completed in the immediate past. ಆದ್ರೆ ಇನ್ನು ಆಕ್ಷನ್ ಅಲ್ಲಿ ಇವಾಗ್ಲೂ ಇದೆ, ಪೂರ್ತಿ ಮುಗ್ದೋಗ್ಬಿಟ್ಟಿದೆ ಅಂತ ಇದ್ರೆ ಅದು ಪಾಸ್ಟ್ ಟೆನ್ಸ್ ಆಗ್ಬಿಡತ್ತೆ, ಆಯ್ತಾ? ಪೂರ್ತಿ ಮುಗ್ದೋಗ್ಬಿಟ್ಟಿದೆ ಅಂದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ ಅಂತ ಅನ್ಕೊಳ್ತೀವಿ. ಆಕ್ಷನ್ ಕಂಪ್ಲೀಟೆಡ್ ಇನ್ ದಿ ಇಮಿಡಿಯೇಟ್ ಪಾಸ್ಟ್, ದ ಎಫೆಕ್ಟ್ ಆಫ್ ವಿಚ್ ಇಸ್ ಇನ್ continuance even now. Event in the past, to at unspecified time. Duration from the past until now. ಇಂತಹ ವಾಕ್ಯಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಆ ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್ ಹೇಗಿರತ್ತೆ ಮ್ಯಾಮ್? ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಆ ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್, ಅದಾದ್ಮೇಲೆ ಹ್ಯಾಸ್ ಆರ್ ಹ್ಯಾವ್, ಇದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ಇದೇನ್ ಮ್ಯಾಮ್ ಹೊಸದಾಗಿದೆ ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ ಅಂದ್ರೆ ಏನ್ ಅರ್ಥ ಅದ್ರದ್ದು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ನ ಇನ್ನೊಂದು ವರ್ಡ್ ಉಪಯೋಗಿಸ್ತಾರೆ, V3 ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತಾರೆ. ಹೇಗೆ ಗೊತ್ತಾಗತ್ತೆ ನಮ್ಗೆ? ಆ ತರ ಎಲ್ಲ ಏನು ಗೊತ್ತಿಲ್ವಲ್ಲ, ನಿಮ್ಗೆ ತಿಳಿಸ್ತೀನಿ ನಾನು. V1, V2, V3 ಅಂತ ಬರ್ಕೊಳ್ಳಿ. V1 ಅನ್ನೋದು ಬೇಸ್ ಫಾರ್ಮ್, ಪ್ರಾರಂಭದಲ್ಲಿ ನಾವು ಉಪಯೋಗಿಸೋದು. ಪ್ಲೇ, ಈಟ್ ಹೇಳ್ತೀವಲ್ಲ. ಈ V2 ಅನ್ನೋದು ಏನಪ್ಪಾ?
ಇದು ಪಾಸ್ಟ್ ಫಾರ್ಮ್. ಏಟ್, ಥಾಟ್, ಡ್ರ್ಯಾಂಕ್, ಡ್ರಿಂಕ್, ಡ್ರ್ಯಾಂಕ್. ಇಲ್ಲಿ ಡ್ರಿಂಕ್ ಅಂತ ಬರೆದ್ರೆ ಪಾಸ್ಟ್ ಅಲ್ಲಿ ಡ್ರ್ಯಾಂಕ್ ಅಂತ ಹೇಳ್ತೀವಿ. ಈ ಪಾಸ್ಟ್ ಪಾರ್ಟಿಸಿಪಲ್ ಅನ್ನೋದೇ V3 ಫಾರ್ಮ್ ಆಫ್ ವರ್ಡ್, V3 ಫಾರ್ಮ್ ಆಫ್ ವರ್ಬ್. ಅಂದ್ರೆ ಆ ವರ್ಡ್ಸ್ ಎಲ್ಲ ಹೇಗಿರತ್ತೆ ಮ್ಯಾಮ್? ವರ್ಡ್ಸ್ ಒಂದು ಎಕ್ಸಾಂಪಲ್ ಕೊಡ್ಲಾ? ಉದಾಹರಣೆಗೆ ಡ್ರಿಂಕ್ ಕುಡಿಯೋದು, ಕುಡ್ದೆ, ಕುಡ್ದಿದ್ದೀನಿ. ಡ್ರಂಕ್ ಕುಡಿಯೋದು, ಕುಡ್ದೆ, ಕುಡ್ದಿದ್ದೀನಿ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಐ ಹ್ಯಾವ್ ಡ್ರಂಕ್ ಮಿಲ್ಕ್ ಅಟ್ 3 PM. 3 ಗಂಟೆ ಅಷ್ಟರಲ್ಲಿ ನಾನು ಹಾಲನ್ನ ಕುಡಿದಿದ್ದೀನಿ. ಸ್ವಲ್ಪ ಹೊತ್ತು ಮುಂಚೆನೆ ಒಂದು ಕೆಲಸವಾದದ್ದು ಮುಗ್ದಿದೆ ಅಂತ ಹೇಳೋ ರೀತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಅಂತ ನಾವು ಅರ್ಥ ಮಾಡ್ಕೊಬಹುದು. ಈಟ್ ಇದೊಂದು ಉದಾಹರಣೆ. ಈಟ್ ತಿಂದಿನಿ, ತಿನ್ನೋದು. ತಿಂದೆ, ತಿಂದಿದ್ದೀನಿ. ಈಟ್, ಏಟ್, ಈಟನ್. ಬೇಸ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅದರ್ವೈಸ್ V1, V2, V3. ಅಂದ್ರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್ ಹೇಗಿರತ್ತಂದ್ರೆ ವರ್ಬ್ ವಿಲ್ ಬಿ ಇನ್ ಇಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಯಾವ ಫಾರ್ಮ್ ಅಲ್ಲಿ ಇರತ್ತೆ? ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರತ್ತೆ. ಅಂದ್ರೆ ಬೇಸ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ 3 ಡಿಫ್ರೆಂಟ್ ಆಗಿರೋ ವರ್ಡ್ಸ್ ಮಾತ್ರನೇ ಈ ತರ ಇರತ್ತ. ಕೆಲವು ವರ್ಡ್ಸ್ ಒಂದೇ ತರಾನೇ ಇರತ್ತೆ. ಅಂದ್ರೆ ಪಾಸ್ಟ್ ಅಲ್ಲೂ ಪಾಸ್ಟ್ ಪಾರ್ಟಿಸಿಪಲ್ ಒಂದೇ ರೀತಿಯಾಗಿರೋ ವರ್ಡ್ಸ್ ಇರ್ಬೋದು. ಹೇಗಪ್ಪ? ರೀಚ್, ಹೋಗ್ ಸೇರೋದು, ಅದು ರೀಚ್ಡ್. ಈ ವರ್ಡ್ನೆ ಸಿಂಪಲ್ ಪಾಸ್ಟ್ ಅಲ್ಲೂ ನಾವು ಉಪಯೋಗಿಸ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಆಗು ಈ ವರ್ಡ್ನೆ ಬಳಸ್ತೀವಿ. Here we understand that simple past and past participle form of verbs remains the same. It doesn't get changed. ಏನೋ ಚೇಂಜ್ ಆಗಲ್ಲ. ಇಲ್ಲಿ ನೋಡಿದ್ರೆ ಮೂರು ಡಿಫರೆಂಟ್ ವರ್ಡ್ಸ್, ಡ್ರಿಂಕ್, ಡ್ರ್ಯಾಂಕ್, ಟ್ರಂಕ್. ಇಲ್ಲಿ ನೋಡಿದ್ರೆ ಬೇಸ್ ಫಾರ್ಮ್ ಒಂದು, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಒಂದಾಗೆ ಇದೆ, ಬೇರೆ ಯಾವುದು ಇಲ್ಲಿ ಉಪಯೋಗಿಸ್ಲಿಲ್ಲ. ಇಟ್ ಇಸ್ ಟು ಬಿ ದ ಸೇಮ್. ಕರೆಕ್ಟಾ? ನೀವೇನಾದ್ರೂ ಬೇರೆ ವರ್ಡ್ಸ್ ಹೇಳಂಗಿದ್ಯಾ? ಕಂಪ್ಲೀಟ್, ಒಂದು ವಿಷಯನ ಮುಗಿಸೋದು, ಕಂಪ್ಲೀಟ್. ಪಾಸ್ಟ್ ಫಾರ್ಮ್ ಅಲ್ಲಿ ಏನಂತೀವಿ? ಕಂಪ್ಲೀಟೆಡ್. ನಾನು ಮುಗಿಸ್ಬಿಟ್ಟೆ. ಸೈನ್ಸ್ ಕ್ಲಾಸ್ ಗಾಟ್ ಕಂಪ್ಲೀಟೆಡ್ ಅಟ್ 4 PM. ಮುಗ್ದೋಯ್ತು. ಸೈನ್ಸ್ ಕ್ಲಾಸ್ ಗಾಟ್ ಕಂಪ್ಲೀಟೆಡ್, ಮುಗ್ದೋಯ್ತು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಕಂಪ್ಲೀಟೆಡ್. ಇದರಲ್ಲಿ ಏನು ಚೇಂಜ್ ಇಲ್ಲ. Remains the same. Past and past participle remains the same in certain verbs. Here, few words we find it as few words wherein 3 forms are also different. Drink, drank, drunk, eat, ate, eaten, sing, sang, sung. ಹಾಡೋದು. Sing, sang, sung. ಹಾಡಿದ್ದೀನಿ. ಕೆಲವು ಸೆಂಟೆನ್ಸಸ್ಗಳನ್ನ ನಾವು ಸರಿಯಾಗಿರೋ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ನೋಡೋಣ. ನಿಮ್ಗೆ ಅರೇಂಜ್ ಮಾಡಕ್ಕಾಗತ್ತಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಎಲ್ಲಾ ಸೆಂಟೆನ್ಸಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ, ಆಯ್ತಾ? ಸೆಂಟೆನ್ಸ್ ಫಾರ್ಮ್ಯಾಟ್ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ, ಕರೆಕ್ಟಾ? ಸಬ್ಜೆಕ್ಟ್, ಹ್ಯಾಸ್ ಆರ್ ಹ್ಯಾವ್, ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್, ಅದಾದ್ಮೇಲೆ ರಿಮೈನಿಂಗ್ ಸೆಂಟೆನ್ಸ್. ಇಲ್ಲೇ ಮುಗ್ದೋಗಲ್ಲ ಮಿಕ್ಕಿರೋ ಸೆಂಟೆನ್ಸ್. ಕೆಲವು ಉದಾಹರಣೆಗಳು ಈ ವರ್ಡ್ ಬಾಲ್ ಆಕ್ಟಿವಿಟಿ ಮೂಲಕ ರೀಅರೇಂಜ್ ಮಾಡಿ ನಾವು ಅರ್ಥ ಮಾಡ್ಕೊಳ್ಳೋಣ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ. ನಾನು ಆಪ್ಷನ್ ಸಿ ನ ಚೂಸ್ ಮಾಡಿದ್ದೀನಿ. ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಆರ್ ಹ್ಯಾಸ್ ಬರುತ್ತೆ. ಇವಾಗ ಸಬ್ಜೆಕ್ಟ್ ಆದದ್ದು ಐ ಅಂತಿದ್ರೆ ಹ್ಯಾವ್. ಐ ಹ್ಯಾವ್ ಚೋಸನ್ ಆಪ್ಷನ್ ಸಿ. ಮೂರನೇ ಆಪ್ಷನ್ ನಾನು ಚೂಸ್ ಮಾಡಿದ್ದೀನಿ. ಚೂಸ್, ಚೋಸ್, ಚೋಸನ್. ನಾವು ಅಮೆರಿಕಾಗೆ ಹೋಗಿಲ್ಲ. ವಿ ಹ್ಯಾವೆಂಟ್. ನಾವು ಅನ್ನೋದು ಸಬ್ಜೆಕ್ಟ್ ಆಗಿತ್ತಂದ್ರೆ
ಹ್ಯಾವ್ ಅನ್ನೋದು ಈ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಇವಾಗ ತನಕ ನಾವು ಅಮೆರಿಕಾಗೆ ಹೋಗಿಲ್ಲ. ವಿ ಹ್ಯಾವೆಂಟ್ ಬೀನ್ ಟು ಅಮೆರಿಕಾ. ನೀನು ನಿನ್ ಪರ್ಸ್ನ ಮರ್ತೋಗ್ಬಿಟ್ಟಿದ್ದೀಯ. ಯು ಹ್ಯಾವ್ ಫರ್ಗಾಟನ್ ಯೋರ್ ಪರ್ಸ್. ಇನ್ನೂ ಸಿಕ್ಲಿಲ್ಲ, ನೀನ್ ಎಲ್ಲಿಟ್ಟಿದ್ಯಾ ಅಂತ ನಿನ್ಗೆ ಇನ್ನೂ ಗೊತ್ತಾಗಿಲ್ಲ. ಯು ಹ್ಯಾವ್ ಫರ್ಗಾಟನ್, ಮರ್ತೋಗ್ಬಿಟ್ಟಿದ್ಯಾ. ಫರ್ ಫರ್ಗೆಟ್, ಫರ್ಗಾಟ್, ಫರ್ಗಾಟನ್. ಫರ್ಗೆಟ್, ಫರ್ಗಾಟ್, ಫರ್ಗಾಟನ್, ಮರ್ತೋಗ್ಬಿಟ್ಟಿದ್ದೀನಿ. ದ ಪ್ಲಾಂಟ್ಸ್ ಹಿ ಹ್ಯಾಸ್ ವಾಟರ್ಡ್. ಅವನು ಗಿಡಗಳಿಗೆ ನೀರನ್ನ ಹಾಕಿದ್ದಾನೆ. ಹಿ ಹ್ಯಾಸ್. ಇಲ್ಲೇನಪ್ಪ ಹ್ಯಾಸ್ ಉಪಯೋಗಿಸ್ಬಿಟ್ಟಿದ್ದೀರಾ, ಹ್ಯಾವ್ ಇಲ್ವಲ್ಲ. ಯಾಕಪ್ಪ ಇಲ್ಲಿ ಹ್ಯಾವ್ ಇಲ್ಲ? ಇಲ್ಲಿ ಹಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅವನು, ಅವಳು, ಅದು ಇಂತಹ ವರ್ಡ್ ಸಬ್ಜೆಕ್ಟ್ ಆಗಿ ಬಳಸಿದ್ರೆ ಅದಾದ್ಮೇಲೆ ಬರೋ ಈ ಹೆಲ್ಪಿಂಗ್ ವರ್ಬ್ ಆದದ್ದು ಹ್ಯಾಸ್ ನ ಉಪಯೋಗಿಸ್ತೀವಿ. ಐ, ಯು, ವಿ, ದೇ ಮಾತ್ರ ಹ್ಯಾವ್ ಬರುತ್ತೆ. ಹಿ, ಶಿ, ಇಟ್ ಅನ್ನೋ ಸಬ್ಜೆಕ್ಟ್ ಗಳಿಗೆ ಹ್ಯಾಸ್ ಬರುತ್ತೆ. ಹಿ ಹ್ಯಾಸ್ ವಾಟರ್ಡ್ ಅಂದ್ರೆ ಸ್ವಲ್ಪ ಹೊತ್ತು ಮುಂಚೆನೆ ಆ ಗಿಡಗಳಿಗೆ ನೀರನ್ನ ಹಾಕಿದ್ದಾನೆ. ಹಿ ಹ್ಯಾಸ್ ವಾಟರ್ಡ್ ದಿ ಪ್ಲಾಂಟ್ಸ್. ಅವಳು ನನ್ನನ್ನ ಕ್ಷಮಿಸಿದ್ದಾಳೆ. ಶಿ ಹ್ಯಾಸ್. ನೋಡಿ, ಇಲ್ಲಿ ಸಬ್ಜೆಕ್ಟ್ ಶಿ ಆಗ್ಬಿಟ್ಟಿದೆ. ಶಿ ಹ್ಯಾಸ್ ಫರ್ಗಿವನ್ ಮೀ. ಶಿ ಹ್ಯಾಸ್ ಫರ್ಗಿವನ್ ಮೀ. ಫರ್ಗಿವ್, ಫರ್ಗೇವ್, ಫರ್ಗಿವನ್. ಫರ್ಗೇವನ್ ಅಲ್ಲ, ಸಾರಿ, ಫರ್ಗೇವನ್ ಅನ್ನೋ ವರ್ಡ್ ಇಲ್ಲ, ಫರ್ಗಿವನ್. ಆಯ್ತಾ, ನೆನಪಲ್ಲಿ ಇಟ್ಕೊಳ್ಳಿ. ಜಸ್ಟ್ ಸ್ಟಾರ್ಟೆಡ್ ಇಟ್, ಸ್ನೋ ಹ್ಯಾಸ್ ಟು. ಇಟ್ ಹ್ಯಾಸ್ just started to snow. ಇವಾಗ ತಾನೇ ಅದು ಸ್ನೋ ಆಗಕ್ ಶುರುವಾಗಿದೆ. ದ ರೀಚ್ಡ್ ಆನ್ ಸ್ಕೂಲ್ ದೇ ಟೈಮ್ ಹ್ಯಾವ್. ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ತೀವಿ, ಅವರು ಟೈಮ್ ಮುಗಿಯೋಕ್ ಮುಂಚೆನೆ ಸ್ಕೂಲ್ನ ರೀಚ್ ಆಗ್ಬಿಟ್ಟಿದ್ದಾರೆ. ಅವರು, ದೇ, ಥರ್ಡ್ ಪರ್ಸನ್ ಪ್ಲೂರಲ್. ದ ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ, ಹ್ಯಾವ್ ಬರುತ್ತೆ. ದೇ ಹ್ಯಾವ್ they have reached the school on time. ಟೈಮ್ ಮುಗಿಯೋಷ್ಟರೊಳಗೆ ಅವರು ಸ್ಕೂಲ್ನ ರೀಚ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಮಕ್ಕಳೇ, ಯಾವಾಗ ನಾವು ಹ್ಯಾವ್ ಅನ್ನು ಉಪಯೋಗಿಸ್ತೀವಿ, ಸಬ್ಜೆಕ್ಟ್ ಆದದ್ದು ಐ, ನಾನು, ಅಂದ್ರೆ ನಾವು, ಐ ಆರ್ ವಿ ಆರ್ ಯು ಆರ್ ದೇ. ಈ ನಾಲ್ಕಲ್ಲಿ ಯಾವುದೇ ಸಬ್ಜೆಕ್ಟ್ ಬಂದ್ರು ನಾವು ಹ್ಯಾವ್ ಅನ್ನ ಉಪಯೋಗಿಸ್ತೀವಿ. ಅಕಸ್ಮಾತ್ ಸಬ್ಜೆಕ್ಟ್ ಆದದ್ದು ಹಿ ಅಥವಾ ಶಿ ಅಥವಾ ಇಟ್, ಈ ಮೂರಲ್ಲಿ ಯಾವುದೇ ಸಬ್ಜೆಕ್ಟ್ ಇದ್ರು ನಾವು ಏನು ಉಪಯೋಗಿಸ್ತೀವಿ, ಹ್ಯಾಸ್ ಅನ್ನ ಉಪಯೋಗಿಸ್ತೀವಿ. ಸಮೀಪದಲ್ಲೇ ಒಂದು ಕೆಲಸವಾದದ್ದು ಮುಗ್ದಿದೆ. ಅಂಡ್ ಇಟ್ ಹ್ಯಾಸ್ ಇಟ್ಸ್ ಎಫೆಕ್ಟ್ ಇವನ್ ನೌ. ಇವಾಗ ಅದ್ರ ಎಫೆಕ್ಟ್ ಇದೆ ಅನ್ನೋಕ್ಕೋಸ್ಕರ ಹೇಳುವಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ಬರ್ಕೊಂಡಾಯ್ತು. ಯಾವ್ಯಾವ ಸಬ್ಜೆಕ್ಟ್ಗೆ ಹ್ಯಾವ್, ಯಾವ್ಯಾವ ಸಬ್ಜೆಕ್ಟ್ಗೆ ಹ್ಯಾಸ್ ಅಂತ ಹೇಳ್ತೀವಿ, ಅದನ್ನು ನೋಡಿದೀವಿ. ಇದು ಪಾಸಿಟಿವ್ ಆಗಿರೋ ಸೆಂಟೆನ್ಸ್. ಅಕಸ್ಮಾತ್ ಆ ಸೆಂಟೆನ್ಸ್ ಆಗಿದ್ದು ನೆಗೆಟಿವ್ ಆಗಿತ್ತಂದ್ರೆ ಏನಾಗುತ್ತೆ, ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್. ಐ ಹ್ಯಾವೆಂಟ್ ವಿಸಿಟೆಡ್ ಅಮೇರಿಕಾ. ನಾನು ಇವಾಗ ತನಕ ಅಮೇರಿಕಾಗೆ ವಿಸಿಟ್ ಮಾಡಿಲ್ಲ. ಈ 3 ಫಾರ್ಮ್ ಆಫ್ ವರ್ಬ್, ಹ್ಯಾಸ್ ಆರ್ ಹ್ಯಾಸೆಂಟ್.
hasn't, haven't, have not in contracted form. Then V3 form of verb. ಇದು ನೆಗೆಟಿವ್ ಸೆಂಟೆನ್ಸ್. ಇದೇ ಕ್ವೆಶ್ಚನ್ ರೀತಿಯಾಗಿರೋ ಸೆಂಟೆನ್ಸ್ ಏನಾಗತ್ತೆ ಗೊತ್ತಾ? ಹ್ಯಾವ್ ಅಲ್ದೆ ಹ್ಯಾಸು ಮೊದಲೇ ಬಂದ್ಬಿಡತ್ತೆ. Have you eaten your breakfast? Then object remaining sentence. Then towards the end we add question mark. I'm sorry. Interrogative. ಇದು ನೆಗೆಟಿವ್ ಸೆಂಟೆನ್ಸ್. ಎಲ್ಲಾ ಸೆಂಟೆನ್ಸಸ್ ಪಾಸಿಟಿವ್ ಆಗೇ ಇರತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಕೆಲವು ಸೆಂಟೆನ್ಸ್ಗಳು ನೆಗೆಟಿವ್ ಆಗಿರುತ್ತೆ, ಕೆಲವು ಸೆಂಟೆನ್ಸ್ಗಳು ಪ್ರಶ್ನೆ ರೀತಿಯಾಗೂ ಇರುತ್ತೆ. ಅವೆಲ್ಲಾನು ನಾವು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಉಪಯೋಗಿಸ್ಬೋದು. ಅದ್ರದ್ದು ಫಾರ್ಮ್ಯಾಟ್ ಹೇಗಿದೆ ಅಂತ ನಾವು ನೋಡ್ಬಿಟ್ಟಿದೀವಿ. ಈಗ ಕೆಲವು ಪ್ರಶ್ನೆಗಳನ್ನ ತರಿಸೋಣ. I dash Paris several times. ನಾನು ಪ್ಯಾರಿಸ್ ನ ಎಷ್ಟೋ ಸತಿ ನಾನು ನೋಡಿದ್ದೀನಿ. I have visited. She dashed Spanish for 5 years. ಅವಳು ಸ್ಪ್ಯಾನಿಷ್ ನ 5 ವರ್ಷ ಓದಿದ್ದಾಳೆ. Has studied. She have studied has studied. Has studied ಓದಿದ್ದಾಳೆ. We dash our homework. ನಾವು ನಮ್ಮ ಹೋಮ್ವರ್ಕ್ ನ ಕಂಪ್ಲೀಟ್ ಮಾಡಿದ್ದೀವಿ. We have finished. They dash that movie before. ಅವರು ಆ ಪಿಕ್ಚರ್ ನ ಆಲ್ರೆಡಿ ನೋಡಿದ್ದಾರೆ. They have seen. ಒಂದು ಲಾಸ್ಟ್ ಕ್ವೆಶ್ಚನ್ ನೋಡೋಣ ಮಕ್ಕಳೇ. He dash in London. ಅವನು ಲಂಡನ್ ಅಲ್ಲಿ ವಾಸ ಮಾಡಿದ್ದಾನೆ. ಹ್ಯಾಸ್ ಲಿವ್ಡ್. ಇವಾಗ ವಾಸ ಮಾಡಿದಿಲ್ಲ, ಸ್ವಲ್ಪ ದಿನಗಳ ಮುಂಚೆ ಅವನಲ್ಲಿ ಇದ್ದ. He has lived. ಸೊ ಈ ಸೆಂಟೆನ್ಸ್ ಗಳೆಲ್ಲ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾವೇನ್ ಮಾಡೋಣ? ಸಿಂಪಲ್ ಪ್ರೆಸೆಂಟ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದಕ್ಕೆ ಸಂಬಂಧವಾಗಿರೋ ಪ್ರಶ್ನೆಗಳು, ಅದಕ್ಕೆ ನೀವು ಆನ್ಸರ್ಸ್ ನ ಬರ್ಕೊಬೇಕು. Only the right answer you need to choose. Okay? Don't write the question and answer. Just write the answer. ಎರಡು ಕಂಬೈನ್ ಆಗಿರುತ್ತೆ. ಸಿಂಪಲ್ ಪ್ರೆಸೆಂಟು ಇರುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸು ಇರುತ್ತೆ. ಆಯ್ತಾ? ಯಾಕಂದ್ರೆ ಹೋದ ವಾರ ನಾವು ಇದನ್ನೇ ನೋಡಿದೀವಿ. ವಾಟ್ ಡಸ್ ಶಿ ಡೂ ಎವ್ರಿ ಮಾರ್ನಿಂಗ್? ಅವಳು ಪ್ರತಿದಿನ ಬೆಳಗ್ಗೆ ಏನ್ ಮಾಡ್ತಾಳೆ? ರುಟೀನ್ ಆಕ್ಷನ್ ಇಸ್ ರೀಡಿಂಗ್ ನೌ, ರೀಡ್ ಎಸ್ಟರ್ಡೇ, ವಿಲ್ ರೀಡ್ ಲೇಟರ್, ರೀಡ್ಸ್ ಅ ಬುಕ್. ಅವಳು ಪ್ರತಿದಿನ ಏನ್ ಮಾಡ್ತಾಳೆ? ಬುಕ್ ಅನ್ನ ಓದ್ತಾಳೆ. ಇಸ್ ರೀಡಿಂಗ್ ಅಂತ ಹೇಳ್ತೀವ, ರೆಡ್ ಎಸ್ಟರ್ಡೇ ಅಂತೀವ, ವಿಲ್ ರೀಡ್ ಲೇಟರ್ ಅಂತೀವ, ರೀಡ್ಸ್ ಅ ಬುಕ್ ಅಂತೀವ. ಯೋಚನೆ ಮಾಡಿ. Habitual actions, in which form of verb, which form of tense it will be? ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ.
ಇದರ ಆನ್ಸರ್ ಏನು? ರೀಡ್ಸ್ ಅ ಬುಕ್. ಪರ್ಫೆಕ್ಟ್. ನೀವು ಸರಿಯಾಗಿ ಬರೆದಿದ್ರೆ 1 ಪಾಯಿಂಟ್ ಬರ್ಕೊಳ್ಳಿ, 1 ಮಾರ್ಕ್ ಫಾರ್ ಯು. ಈಸ್ ಕರೆಂಟ್ಲಿ, ಅವನು ಇವಾಗ ಸದ್ಯಕ್ಕೆ ಸಾಕರ್ನ ಆಟ ಆಡ್ತಾನೆ. ವಿಲ್ ಪ್ಲೇ ಸಾಕರ್, ಪ್ಲೇ ಸಾಕರ್, ಪ್ಲೇಡ್ ಸಾಕರ್, ಪ್ಲೇಯಿಂಗ್ ಸಾಕರ್. ಇವಾಗ ಒಂದು ವಿಷಯ ನಡೀತಾನೇ ಇದೆ, ಒಂದು ಕೆಲಸವಾದ ನಡೀತಾನೇ ಇದೆ ಅಂದ್ರೆ ಹೇಗೆ ಹೇಳ್ತೀವಿ? ಈಸ್ ಕರೆಂಟ್ಲಿ ಪ್ಲೇಯಿಂಗ್ ಸಾಕರ್. ಇವಾಗ ಅವನು ಆಟ ಆಡ್ತಾನೆ ಇದ್ದಾನೆ, ಒಂದು ಕೆಲಸವಾದ ನಡೀತಾನೆ ಇದೆ. ಇಸ್ ಕರೆಂಟ್ಲಿ ಅನ್ನೋ ವರ್ಡ್ ಇತ್ತಂದ್ರೆ ನಾವೇನ್ ಅರ್ಥ ಮಾಡ್ಕೊಳ್ತೀವಿ? ಇವಾಗ ಒಂದು ಕೆಲಸ ನಡೀತಾನೆ ಇದೆ ಅಂತ ಅರ್ಥ ಮಾಡ್ಕೊಳ್ತೀವಾ? ದೇ ಯೂಶ್ವಲಿ, ಅವರು ಸಾಮಾನ್ಯವಾಗಿ, ರುಟೀನ್ ಆಕ್ಷನ್ ಅಂತ ಇದೆ ಅಂತ ಅರ್ಥ ಮಾಡ್ಕೊಳ್ತೀವಾ? ರುಟೀನ್ ಆಕ್ಷನ್ ಹೇಳೋ ತರ ಇದೆಯಾ ಈ ಸೆಂಟೆನ್ಸು? ದೇ ಯೂಶ್ವಲಿ ಕುಕ್ ಡಿನ್ನರ್, ಕುಕ್ಡ್ ಡಿನ್ನರ್, ವಿಲ್ ಕುಕ್ ಡಿನ್ನರ್, ಆರ್ ಕುಕಿಂಗ್ ಡಿನ್ನರ್. ಅವ್ರು ಸಾಮಾನ್ಯವಾಗಿ ಅಡಿಗೆ ಮಾಡ್ತಾರೆ, ರಾತ್ರಿ ಹೊತ್ತು ಅಡಿಗೆ ಅವರು ಸಾಮಾನ್ಯವಾಗಿ ಅವ್ರು ಮಾಡ್ತಾರೆ. ಕುಕ್ ಡಿನ್ನರ್. ಹ್ಯಾಬಿಚುವಲ್ ಆಕ್ಷನ್ಸ್, ರುಟೀನ್ ಆಕ್ಷನ್ಸ್ ಆರ್ ಆಲ್ವೇಸ್ ಇನ್ ಸಿಂಪಲ್ ಪ್ರೆಸೆಂಟ್. ಶಿ ಆಲ್ವೇಸ್, ಅವಳು ಯಾವಾಗ್ಲೂ ಒಂದು ಕೆಲಸ ಮಾಡ್ತಾರೆ. ರುಟೀನ್ ಒನ್ ಅಗೇನ್. ಸಿಂಗ್ಸ್ ಇನ್ ಕಾಯರ್. Right now we are studying, we study hard, we will study hard, studied hard. ಇವಾಗ ನಾವು ಒಂದು ಕೆಲಸ ಮಾಡ್ತಾನೆ ಇದೀವಿ. Right now we are studying. ಇವಾಗ ನಾವು ಓದ್ತಾನೆ ಇದ್ದೀವಿ. ಸೊ ಆನ್ಸರ್ಸ್ ಮಾತ್ರ ತೋರಿಸ್ತೀನಿ, ನೀವು ಟಿಕ್ ಹಾಕೊಳ್ಳಿ. ಪ್ರತಿದಿನ ಅವಳು ಏನ್ ಮಾಡ್ತಾಳೆ? ಪ್ರತಿದಿನ ಅವಳು ಬುಕ್ ಅನ್ನ ಓದ್ತಾಳೆ. ಇವಾಗ ಏನ್ ಆಗ್ತಿದೆ? ಇವಾಗ ಒಂದು ಕೆಲಸ ಸದ್ಯಕ್ಕೆ ನಡೀತಾನೇ ಇದೆ. ಕರೆಂಟ್ಲಿ, ರೈಟ್ ನೌ. ಇಂತಹ ವರ್ಡ್ ಸೆಂಟೆನ್ಸ್ ಅಲ್ಲಿ ಬಂತಂದ್ರೆ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಬರಿಬೇಕನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ದೇ ಯೂಶ್ವಲಿ, ಸಾಮಾನ್ಯವಾಗಿ, ಯಾವಾಗ್ಲೂ, ಇಂತಹ ವರ್ಡ್ಸ್ ಬಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಬೇಕು. ಅದನ್ನ ಅರ್ಥ ಮಾಡ್ಕೋಬೇಕು. ಆಯ್ತಾ? So in today's session, we saw perfect tense. ಆ ಪರ್ಫೆಕ್ಟ್ ಟೆನ್ಸ್ ನ ಫಸ್ಟ್ ಒಂದು ಕತೆ ರೀತಿಯಾಗಿ ನೋಡಿದ್ವಿ. ಅದ್ರಲ್ಲಿ ಯಾವ್ದೆಲ್ಲ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಆ ವರ್ಡ್ಸ್ ನ ಐಡೆಂಟಿಫೈ ಮಾಡಿದ್ವಿ. ಅದಾದ್ಮೇಲೆ ಆ ಪರ್ಫೆಕ್ಟ್ ಟೆನ್ಸ್ ಮೀನಿಂಗ್ ಏನು, ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರತ್ತೆ, ಅದಿಲ್ಲದೆ ಕೆಲವು ಕ್ವೆಶನ್ಗಳಿಗೆ ಆನ್ಸರ್ಸು ಮಾಡಿದೀವಿ. ಕರೆಕ್ಟಾ? Towards the end, we have seen 5 multiple choice questions pertaining to simple present and present continuous tense. I hope it has recapped the things that you have learned. ಈ ಒಂದು ವಿಷಯದಲ್ಲಿ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾನು ಇವತ್ತಿನ ಸೆಷನ್ ನಾನು ಮುಗಿಸ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ನಾವು ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.